ಎಲ್ಲಕ್ಕಿಂತ ಹೆಚ್ಚಾಗಿ ಇಲ್ಲಿ ಭಾಗವಹಿಸಿರುವಂತಹ ಸ್ಪರ್ಧಾರ್ಥಿಗಳಿಗೆ ವಂದನೆಗಳನ್ನು ಹೇಳ್ತಾ ನನ್ನ ಮಾತನ್ನು ಪ್ರಾರಂಭಿಸ್ತಾ ಇದ್ದೀನಿ. ಎಷ್ಟು ನಮ್ಮ ದೇಶಕ್ಕೆ ಇಂಪಾರ್ಟೆಂಟ್ ಆಗಿದೆ ಅಂದರೆ ಎಲ್ಲದರಲ್ಲೂ ಅದು ಸ್ಪೋರ್ಟ್ಸ್ ಆಗಿರ್ಬೋದು, ಅದು ದೇಶ ಸೇವೆ ಆಗಿರ್ಬೋದು, ಮತ್ತು ವೈದ್ಯಕೀಯ ಸೇವೆ ಆಗಿರ್ಬೋದು, ಎಂಜಿನಿಯರಿಂಗ್ ಈ ಥರ ಕ್ಷೇತ್ರಗಳಲ್ಲಿ ಯೂತ್ನ ಪಾತ್ರ ಬಹಳ ಮುಖ್ಯವಾಗಿದೆ. ವಯಸ್ಸಿನಲ್ಲಿ ನೀವು ಹೆಚ್ಚು ಹೆಚ್ಚು ಎಫರ್ಟ್ ಹಾಕಬೇಕು. ಆವಾಗಲೇ ನಮ್ಮ ಜಿಲ್ಲೆಗೆ, ರಾಜ್ಯಕ್ಕೆ, ವೇದಿಕೆ ಮೇಲೆ ನೆರೆದಿರ್ತಕ್ಕಂಥ ಸಮಸ್ತ ಗಣ್ಯರಿಗೂ, ವಿದ್ಯಾರ್ಥಿಗಳಿಗೂ ಹಾಗೂ ಮೈತ್ರಿ ಶಿವೇಂದ್ರ ಹೊಸ ದಿಕ್ಕು ಸಂಸ್ಥಾಪಕರಿಗೂ ನನ್ನ ಅಭಿನಂದನೆ. ಫಸ್ಟ್ ಆಫ್ ಆಲ್ ಆರ್ಮಿ ಅಂದರೆ 2 ಸೇನೆ, ನೌಕಾಸೇನೆ ಮತ್ತು ವಾಯುಸೇನೆ. ಇದರಲ್ಲಿ ಎಲ್ಲರಿಗೂ ನನ್ನ ನಮಸ್ಕಾರಗಳು. ನನ್ನ ಹೆಸರು ಪ್ರೀತಿ. ನಾನೇನಷ್ಟು ದೊಡ್ಡ ಸಾಧನೆ ಆ ಥರ ಏನು ಮಾಡಿಲ್ಲ. NCC ಮಾಡಿದ್ದೀನಿ. ಜಸ್ಟ್ NCC, ನ್ಯಾಷನಲ್ ಕೆಡೆಟ್ ಕಾರ್ಪ್ಸ್. ಯಾವ್ದಾದ್ರು ಗೊತ್ತಾ NCC? ನನ್ನ ಹೃದಯಪೂರ್ವಕ ವಂದನೆಗಳಿಂದ ನೇರವಾಗಿ ನಾನು ನನ್ನ ಮಾತುಕತೆಗೆ ಗಮನಿಸ್ತೀನಿ. ನನ್ನ ಹೆಸರು ಲಕ್ಷ್ಮೀಕುಮಾರ್ ಅಂತ, ಮಾಜಿ ಸೈನಿಕ. ಜೊತೆಗೆ ಈಗ ಪ್ರಸ್ತುತವಾಗಿ ನಾನು ಬ್ಯಾಕ್ವರ್ಡ್ ಕ್ಲಾಸ್ ಡಿಪಾರ್ಟ್ಮೆಂಟಲ್ಲಿ SDAಗಿ ವರ್ಕ್ ಮಾಡ್ತಾ ಇದ್ದೀನಿ. ನಾನು ಕೂಡ KS ಆಸ್ಪಿರೆಂಟ್ 2015 ಬ್ಯಾಚ್ KS ಇಂಟರ್ವ್ಯೂವರೆಗೂ ನಾನು ಟಚ್ ಮಾಡಿ ಬಂದಿದ್ದೇನೆ. ಸೊ ನೆಕ್ಸ್ಟ್ ನನಗೆ ಸಕ್ಸಸ್ ಸಿಗ್ಬೋದು ಅಂತ ನನ್ನ ಒಂದು ಆಕಾಂಕ್ಷೆ ಇದೆ. ಈಗ ನೇರವಾಗಿ ನಿಮ್ಮ ಹೊಸ ದಿಕ್ಕು ಏನಿದೆ, ಒಂದು ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ತರಬೇತಿ ಕೇಂದ್ರವಾದ್ದರಿಂದ ನಾನು ಇದನ್ನು ನೀವು ಹೇಗೆ ಬಳಸ್ಕೋಬೇಕು ಅನ್ನೋದ್ರ ಬಗ್ಗೆ ನಾನು ಹೇಳ್ಕೊಡ್ತೇನೆ. ಸೊ ನಾವು ಈಗ ನೀವೆಲ್ಲ ಓದ್ತೀರಾ, ನಾನು ಓದ್ತೀನಿ, ನನ್ನ ಸ್ಟೇಜ್ ಪ್ರತಿಯೊಬ್ಬರು ಓದ್ತಾರೆ. ಸೊ ಸಕ್ಸಸ್ ಆಗೋದು ಮಾತ್ರ ತುಂಬ ಜನ ಆಗ್ತಾರೆ. ಜಸ್ಟ್ ಎಲ್ಲರೂ ಕೂಡ ಪಾಠಗಳನ್ನು ಮಾಡ್ತಾರೆ, ಅದನ್ನು ಓದಬೇಕು ಅಂತ ಹೇಳ್ತಾರೆ. ಓದುವ ಕ್ರಮ ಪ್ರತಿಯೊಬ್ಬರಿಗೂ ಬದಲಾಗಿರುತ್ತೆ. ನಿಮ್ಮ ಮೆಂಟಾಲಿಟಿ ನೀವು ಓದ್ತೀರ, ಅದರ ಮೇಲೆ ಬೆಳಕು ಚೆನ್ನಾಗಿ ಬೆಳಕು ಬೀಳ್ತಿದ್ದಾಗೆ ನೀವು ಏನು ಓದ್ತೀರಾ ಅದನ್ನೇ ಮನಸ್ಸಲ್ಲಿ ಓದಬೇಕು. ಅಂದರೆ ಜಸ್ಟ್ ಫೋಟೋ ಕ್ಯಾಪ್ಚರ್ ಮಾಡ್ಕೋಬೇಕು. ಹೇಗಿದೆ ಅದನ್ನು ಮಾಡಿದ ನಂತರ ಜಸ್ಟ್ 30 ಮಿನಿಟ್ಸ್ ಓದಿದ್ರೆ ನಿಮ್ಮ 10 ಮಿನಿಟ್ಸ್ ಅದನ್ನು ನೀವು ಮೈಂಡಲ್ಲಿ ಅಬ್ಸರ್ವ್ ಮಾಡಬೇಕು. ಏನಿದ್ರೆ ನೀವು ಏನೇನು ಓದಿದ್ದೀರಾ. ಬಾಂಗ್ಲಾದೇಶ ಕಲಿಕೆ ವಿನೋದ ಮಟ್ಟದ ಅಂತಾರಾಷ್ಟ್ರೀಯ ಸಂಬಂಧಗಳ ಜೊತೆಗೆ ಮ್ಯಾಚ್ ಮಾಡಬೇಕು. ಇಂಟರ್ನ್ಯಾಷನಲ್ ರಿಲೇಶನ್ಶಿಪ್ ಅಂತ ಕರಿತೀವಿ. ಸೊ ಅಂತಾರಾಷ್ಟ್ರೀಯಗಳ ಸಂಬಂಧ, ಭಾರತದ ಸಂಬಂಧಗಳು ಹೇಗಿದೆ, ಭಾರತ ತನ್ನ ಒಳಗಿನ ತುರ್ತು ಪರಿಸ್ಥಿತಿ ಹೇಗೆ ಮಾಡುತ್ತೆ, 356 ಆರ್ಟಿಕಲ್ನ ಯಾವಾಗ ಅಪ್ಲೈ ಮಾಡ್ತಾರೆ, 365 ಯಾವ ಅಪ್ಲಿಕೇಬಲ್ ಮಾಡ್ತಾರೆ, 350 ಯಾವ ಅಪ್ಲೈ ಮಾಡ್ತಾರೆ, ಇವುಗಳನ್ನ ನೀವು ಕಂಪ್ಯಾರಿಸನ್ ಮಾಡ್ತಾ ಬರ್ತಾರೆ. ನನ್ನ ಸಹೋದರಿ ಗೆಳೆಯರು, ಈ ಹೊಸ ದಿಕ್ಕು ಕಾರ್ಯಕ್ರಮದ ಸಂಸ್ಥಾಪಕರು ಹಾಗೂ ಎಲ್ಲ ನನ್ನ ಸ್ನೇಹಿತರೆ ಹಾಗೂ ನನ್ನ ಮುಂದೆ ಕುಳಿತಿರುವಂತಹ ನನ್ನ ವಿದ್ಯಾರ್ಥಿಗಳು, ನೇರವಾಗಿ ನಾನು ವಿಷಯ ಲೈಟ್ ಇನ್ಫೆಂಟ್ರಿಯಲ್ಲಿ ರೆಜಿಮೆಂಟ್ 8 ಮಾಡಲ್ ಲೈಟ್ ಇನ್ಫೆಂಟ್ರಿ ಅಲ್ಲಿ 16 ವರ್ಷ ಸರ್ವಿಸ್ ಮಾಡಿ ರಿಟೈರ್ಮೆಂಟ್ ತಗೊಂಡು ಈಗ ಹುಣಸೂರು ತಾಲೂಕಿನ ಸೋಷಿಯಲ್ ವೆಲ್ಫೇರ್ ಡಿಪಾರ್ಟ್ಮೆಂಟ್ ಕರ್ನಾಟಕ ನಾಗರಿಕ ಸೇವೆಯಲ್ಲಿ SD ಆಗಿ ವರ್ಕ್ ಮಾಡ್ತಾ ಅಲ್ಲಿ 5 ವರ್ಷ ಸರ್ವಿಸ್ ಕಂಪ್ಲೀಟ್ ಆಗಿದೆ. ನಾನು ಯಾಕೆ ಈ ವಿಷಯ ಹೇಳ್ತಾ ಇದ್ದೀನಿ ಅಂದರೆ, ಆರ್ಮಿಗೆ ಸೇರಿದ ಮೇಲೆ ಕೆಲವರು ಹೇಳ್ತಾರೆ ನಮ್ಮ ಲೈಫ್ ಹೀಗಾಗುತ್ತೆ ಹಾಗಾಗುತ್ತೆ. ಡೆಫಿನೆಟ್ಲಿ ಇಲ್ಲ. ಆರ್ಮಿ ಅನ್ನೋದು ಬಹಳ ಅತ್ಯುನ್ನತವಾದಂತಹ ಸೇವೆ, ಉದ್ಯೋಗ ಅಲ್ಲ ಅದು, ಏನೋ ನೌಕರಿ ಅಲ್ಲ ಅದು. ಒಬ್ಬರೇನಾ ಯಾರು ಹೇಳ್ತೀರಾ? ಇನ್ಯಾರಾದ್ರೂ ಹೇಳಿ. 1961 ಸಿಯಾಚಿ ಅಲ್ಲಿ ನಡೆದಿದ್ದು ಭಾರತ 1961 ಎಲ್ಲಿದ್ದು ಪ್ಲೇಸು? ಜಮ್ಮು ಕಾಶ್ಮೀರ ಸಿಯಾಚಿ. ಪ್ರಸ್ತುತ PhD ವಿದ್ಯಾರ್ಥಿ. ಹೌದಾ? ಓಕೆ. ಏನು ಗೊತ್ತಾ, ನಾವು ಮತ್ತೆ ಇನ್ನೊಂದೇನೆಂದರೆ,
ಜೈ ಹಿಂದ್ ಘೋಷಣೆ ಕೊಟ್ಟರು ಯಾರು? ಯಾರು? ಆ? ಚಪ್ಪಾಳೆ. ದೇಶನ ಒಗ್ಗೂಡಿಸ್ಲಿಕ್ಕೆ ಜೈ ಹಿಂದ್ ಪದ ಬಹಳ ಮುಖ್ಯವಾಗಿದೆ ಅಂತ ಅದನ್ನ ಸೃಷ್ಟಿ ಮಾಡಿದವರು ಸುಭಾಷ್ ಚಂದ್ರ ಬೋಸ್ಗೆ ಅವರು ಆಡಳಿತರು ಅದನ್ನ ಸೃಷ್ಟಿ ಮಾಡೋದು ಬರ್ತದೆ. ಹುಡುಕಿ ಒಂದ್ಸತಿ. ಓಕೆ, ಸೊ ಅದು ಸುಭಾಷ್ ಚಂದ್ರ ಬೋಸ್ ಅವರ ಪ್ರಿಯಾದಂತಹ ಒಬ್ಬರು ಮುಸಲ್ಮಾನ್ ವ್ಯಕ್ತಿ. ಓಕೆ, ಸೊ ನಮ್ಮ ಹಿಂದೂಸ್ತಾನದಲ್ಲಿ ಆ ಜೈ ಹಿಂದ್ ಪದಕ್ಕೆ ಶಕ್ತಿ ಬಂದಂತ ವ್ಯಕ್ತಿ ಅವರು. ಓಕೆ ಮಕ್ಕಳ, ಸೊ ನಾವು ಇವತ್ತು ಅಲ್ಲಿ ತುಂಬ ಸಂತೋಷ. ಹೊಸ ದಿಕ್ಕು, ಈ ಹೊಸ ದಿಕ್ಕು ಆ ಹೆಸರಲ್ಲೇ ಒಂದು ವಿಶೇಷವಾದಂಥ ಒಂದು ಶಕ್ತಿ ಇದೆ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಇಂಗ್ಲೀಷಲ್ಲಿ ಹೇಳ್ತೀವಿ ನಾವು ಒಂದು ನ್ಯೂ ಡೇ, ಹಿಂದಿಲಿ ಹೇಳ್ಬೇಕಂದ್ರೆ ನಯ ರಸ್ತ. ಅದು ಕನ್ನಡದ ಹೊಸ ದಿಕ್ಕು. ನಿಮ್ಮ ಜೀವನಕ್ಕೆ 16, 17, 18, 22, 23, 25, 35, 40 ವರ್ಷ ಆಗಿರ್ಬೋದು. ಅಂದರೂ ಕೂಡ ಅಕಸ್ಮಾತ್ ಏನಾದರೂ ಒಂದು ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ವಿಜೇತರಾಗಿ ಸೆಲೆಕ್ಷನ್ ಆಗಿ ಏನಾದರೂ ಒಂದು ಹೊಸ ಭವಿಷ್ಯ ರೂಪಿಸ್ಕೊಳ್ತಾ ಇದ್ದೀರ ಅಂತಂದರೆ ಅದೇ ಒಂದು ಹೊಸ ದಿಕ್ಕು. ನಿಮ್ಮ ಜೀವನದಲ್ಲಿ ಏನೋ ಒಂದು ಟರ್ನಿಂಗ್ ಪಾಯಿಂಟ್ ಬದಲಾವಣೆ ಆಗ್ತದೆ ಅಂದರೆ ಅದೊಂದು ಹೊಸ ದಿಕ್ಕು. ಅವ್ರ ನಿಜ. ಎಜುಕೇಷನ್ ತಗೊಳ್ಳೋದು ಬಹಳ ದೊಡ್ಡ ವಿಷಯ ಅಲ್ಲ ಈಗಿನ ಜಗತ್ತಲ್ಲಿ. ಎಜುಕೇಷನ್ ಬೇಜಾಂತರ ಸಿಗ್ತಾ ಇದೆ ಈಗ. ಅದು ಸ್ಕೂಲ್ ಕಾಲೇಜ್ಗಳೇ ಅಂತ ನೀವು ಆನ್ಲೈನ್ ತಗೊಬೋದು, ನಿಮ್ಮ ತಂದೆ ತಾಯಿ ಕೂಡ ಎಜುಕೇಟ್ ಆಗಿದ್ದಾರೆ, ನಿಮ್ಮ ಸ್ನೇಹಿತರೊಂದಿಗೆ ನಿಮ್ಮ ಎಲ್ಲ ತಗೊಂಡ್ಬಿಡ್ತೀರ. ಅದು ಎಜುಕೇಷನ್ ಜೊತೆಗೆ ಎಜುಕೇಟ್ ಆಗೋದಿಲ್ಲ. ಆ ಎಜುಕೇಷನ್ ಸದ್ಬಳಕೆ ಮಾಡ್ಕೊಳ್ಳೋದಿಲ್ಲ ಅದು ಬಾಳ. ಈಗಿನ ಜಗತ್ತು ತುಂಬ ಸ್ಪೀಡ್ ಇದೆ, ಆಕ್ಯುರೇಸಿ ಕಡಿಮೆ, ಸ್ಪೀಡ್ ಇದೆ, ತುಂಬ ಸ್ಪೀಡ್. ಓಡಬೇಕು, ನಾನು ದೂರ ಸಂಪಾದನೆ ಮಾಡಬೇಕು, ಶ್ರೀಮಂತ ಆಗಬೇಕು, ದೊಡ್ಡ ಕಾರ್ ತಗೊಬೇಕು, ಬಂಗ್ಲ ತಗೊಬೇಕು, ಆಸ್ತಿ ಮಾಡಬೇಕು, ಇದೇ ಚಿಂತನೆ ಮಾಡಬೇಕಾದ್ರೆ ಹೊರತು ಅದನ್ನು ನಾನೊಬ್ಬ ಮನುಷ್ಯ, ನಾನು ನನ್ನ ದೇಶ, ನನ್ನ ದೇಶದಲ್ಲಿ ನಾನು ಯಾವ ಥರ ಬದುಕಬೇಕು ಅನ್ನೋದ್ರ ಬಗ್ಗೆ ಪರಿಜ್ಞಾನ ಕಡಿಮೆ. ಅಕಸ್ಮಾತ್ ಸೈನಿಕರು ನಿಮ್ಮೊಂದಿಗೆ ಯಾರ ಇತ್ತು ಅಂದರೆ ನಿಮ್ಮ ಊರಿನಲ್ಲಿ, ನಿಮ್ಮ ಪಕ್ಕ ಅಕ್ಕಪಕ್ಕದ ಮನೆಯಲ್ಲಿ ಅಥವಾ ನಿಮ್ಮ ಸ್ನೇಹಿತರು, ನಿಮ್ಮ ಬಂಧು ಬಳಗದಲ್ಲಿ ಇತ್ತು ಅಂದರೆ ಅವರನ್ನು ಗಮನಿಸಿರ್ಬೋದು. ಆ ವ್ಯಕ್ತಿಯ ವ್ಯಕ್ತಿತ್ವ ದುರಾಸೆ ಅಂತ ಇರೋದೇ ಇಲ್ಲ. ಅವರು ಶಿಸ್ತಿನ ಸಿಪಾಯಿ ಅವರು.